ಸರ್ಕಾರಕ್ಕೆ ಔಷಧಿ ಕೇಂದ್ರವನ್ನು ನಿಲ್ಲಿಸಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ನವರ ಮೆಡಿಕಲ್ ಮಾಫಿಯಾಗೆ ಕಾಂಗ್ರೆಸ್ ಸರ್ಕಾರದ ಮೆಡಿಕಲ್ ಮಾಫಿಯಾಗೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಕೇಂದ್ರವನ್ನು ರದ್ದು ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನೌಷಧಿ ಕೇಂದ್ರವನ್ನು ರದ್ದು ಮಾಡಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಡಿಕಲ್ ಮಾಫಿಯಾ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಔಷಧಿ ಮಾಫಿಯಾ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಡಿಕಲ್ ಮಾಫಿಯಾ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಔಷಧಿ ಕೇಂದ್ರಗಳಿಂದ ಹಣವನ್ನ ಉಳಿತಾಯ ಮಾಡ್ತಾ ಇದ್ದಾರೆ, ಆರೋಗ್ಯವನ್ನ ಹೆಚ್ಚಿಸ್ಕೊತಾ ಇದ್ದಾರೆ. ಏನ್ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿಟ್ಟಿ ಕೊಟ್ಟು ಜನಗಳನ್ನ ಫ್ರೀ ಬಸ್ ಕೊಡ್ತೀನಿ ಅಂದ್ಬಿಟ್ಟು ಇವತ್ತು ಬಸ್ಗಳನ್ನ ಕಡಿಮೆ ಮಾಡಿರೋದಾಗ್ಬೋದು, ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ಹೋರಾಟ. ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಲೆಕ್ಕಾಚಾರದಲ್ಲಿ ಫ್ರೀ ಬಸ್ ಅಂತ ಕೊಡ್ತಾರೆ, ಬಸ್ ಸಂಖ್ಯೆನ ಕಡಿಮೆ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ನ ಜಾಸ್ತಿ ಮಾಡ್ತಾರೆ, ಪೆಟ್ರೋಲು ಡೀಸೆಲು ಟ್ಯಾಕ್ಸ್ನ ಜಾಸ್ತಿ ಮಾಡ್ತಾರೆ. ಇವತ್ತು ನಿಮಗೆ ಗೊತ್ತಿದ್ದಂಗೆ ರೈತನ ಪಡೆಯುವಂತ ಒಂದು ಪಾಣಿ ದರ ಎಷ್ಟಿತ್ತು, ಎಷ್ಟಾಗಿದೆ, ಟ್ರಾನ್ಸ್ಫಾರ್ಮ್ ಯಾವ ರೀತಿ ಕೊಡ್ತಾ ಇದ್ದಾರೆ. ಕೇವಲ 30,000 ಇದ್ದಿದ್ದ ಒಂದು ಟ್ರಾನ್ಸ್ಫಾರ್ಮ್, ರೈತನ ಬಳಸೋ ಒಂದು ಟ್ರಾನ್ಸ್ಫಾರ್ಮ್ಗೆ TCಗೆ ಇವತ್ತು 2,70,000ದಿಂದ 3 ಲಕ್ಷ ರೂಪಾಯಿ ಹಣ ಪಡೀತಾ ಇದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಮಾಫಿಯಾ ತುಂಬಿಕೊಂಡು ಇವತ್ತು ಗ್ಯಾರಂಟಿಗಳಿಗೆ ಹಣ ಉಣ್ಸಕ್ಕೆ ಆಗ್ದಿರೇ ಏನು ಬಡ ಜನರ ಮೇಲೆ, ಉಳ್ಳೋರ ಮೇಲೆ ಹೋಗ್ತಾ ಇಲ್ಲ, ಇವರು ಬಡ ಜನರ ಮೇಲೆ ಇವರು ದಬ್ಬಾಳಿಕೆ. ಯಾವ ರೀತಿ ದಬ್ಬಾಳಿಕೆ? ಬೆಲೆ ಏರಿಕೆ ದಬ್ಬಾಳಿಕೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಈ ಜನೌಷಧಿ ಕೇಂದ್ರಗಳನ್ನ ತೆರೆದಿರೋದು ಕೇಂದ್ರ ಸರ್ಕಾರ ಬಡ ಜನರಿಗೆ, ರೈತಾಪಿ ವರ್ಗಕ್ಕೆ ಒಳ್ಳೇದಾಗಬೇಕು, ಅವ್ರ ಆರೋಗ್ಯ ಇದಾಗಬೇಕಂತ ನಾನು ನಿಮ್ಗೊಂದು ತೋರ್ಸಕ್ಕೆ ಕೊಡ್ತಾ ಇದ್ದೀನಿ. ಇಲ್ಲಿ ಮಾನ್ಯ ಪತ್ರಕರ್ತ ಮಿತ್ರಗಳಿಗೆ, ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಔಷಧಿ ಕೊರತೆಯಿಂದ ಪ್ರೈವೇಟ್ ಕ್ಲಿನಿಕ್ಗೆ ಬರ್ತಾರಂತ ಸ್ಲಿಪ್ಗಳು ದಿವಸಕ್ಕೆ 1000 ಇದೆ. ಇವತ್ತು ಈ ಜನೌಷಧಿ ಕೇಂದ್ರದಿಂದ ಬಡ ಕೂಲಿ ಮತ್ತು ರೈತರು ಲಕ್ಷಾಂತರ ರೂಪಾಯಿ ಹಣವನ್ನು ಉಳಿಸಿ ತಮ್ಮ ಆರೋಗ್ಯವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಗೈಕ್ಲೋಮ್ಯಾಟ್ ಟಿಪಿ ಇದು 18 ರೂಪಾಯಿ ಜನೌಷಧಿ ಕೇಂದ್ರದಲ್ಲಿ, ಆಚೆ ಹೋದ್ರೆ 120 ರೂಪಾಯಿ. ಇದಕ್ಕೆ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರಾ? ಇಲ್ಲಿ ಸಿಗುತ್ತಾ ಇದು? ಒಂದು ಸ್ಟೋರ್ ವಾಸ್ ಅಂತ 9 ರೂಪಾಯಿ, ಕೇವಲ 9 ರೂಪಾಯಿ, 85 ರೂಪಾಯಿ ಔಟ್ಸೈಡು. ಈ ಥರ ಹೋದ್ರೆ ಸಾಕಷ್ಟಿದೆ, ನಿಮ್ಗೆ ಮಾಹಿತಿಗಳು ಕೊಡ್ತೀನಿ. ಏನಿವತ್ತು ಅದನ್ನು ಎಲ್ಲಿ ಸ್ಟಾಪ್ ಮಾಡ್ತಾ ಇದ್ದಾರೆ ಇವರು? ಜಿಲ್ಲಾ ಕೇಂದ್ರಗಳಲ್ಲಿರುವಂಥ, ಜಿಲ್ಲಾಸ್ಪತ್ರೆಗಳಿರುವಂಥವ್ರನ್ನ ಮೋದಿಯವರು ಜನಪರ ಮಾಡಿರುವಂಥ ಒಂದು ಜನೌಷಧಿ ಕೇಂದ್ರಗಳನ್ನ ಉದ್ದೇಶಪೂರ್ವಕವಾಗಿ ಮೆಡಿಕಲ್ ಮಾಫಿಯಾ ಒತ್ತಡದಿಂದ 1000 ಕೋಟಿ ಲಂಚ ಪಡೆಯೋಕ್ಕೆ ಈ ಒಂದು ಜನೌಷಧಿ ಕೇಂದ್ರಗಳನ್ನ ದಿನೇಶ್ ಗುಂಡೂರಾವ್, DK ಶಿವಕುಮಾರ್, ಸಿದ್ದರಾಮಯ್ಯನವರ ಸರ್ಕಾರ ಇವರು ಇದನ್ನ ಏನು ಮುಚ್ಚಕ್ಕೆ ಹೊರಟಿದೆ. ಇದು ಹೇಯ ಕೃತ್ಯ. ನೇರವಾಗಿ ನೀವು ಜನರ ಪ್ರಾಣಗಳ ಮೇಲೆ ಆಟ ಆಡ್ತಾ ಇದ್ದೀರಿ. ನಿಮಗೆ ಸ್ವಲ್ಪ ಆದರೂ ಬಡವರ ಮೇಲೆ, ರೈತರ ಮೇಲೆ, ಕಾರ್ಮಿಕ ವರ್ಗದ ಮೇಲೆ ಪ್ರೀತಿ, ಕರುಣೆ ಅಂತಿದ್ರೆ ಈ ಕೆಲಸನ ತಕ್ಷಣ ನೀವು ನಿಲ್ಲಿಸಬೇಕು. ಇಲ್ಲವಾದರೆ ಉಗ್ರವಾದ ಹೋರಾಟ. ಯಾಕಂದ್ರೆ ನೀವು ಯಾವುದೇ ಹೋರಾಟಕ್ಕೆ ಕೆರೆ ಅನ್ನಲ್ಲ. ಇವತ್ತು ಎಲ್ಲ ರೀತಿ ಹೋರಾಟ ಮಾಡಿದ್ರೇನು ನೀವು ತಲೆಗೆ ಹಾಕೊಂತ ಇಲ್ಲ. ನಿಮ್ಮದೇ ಆದಂಥ ಮೋಜು ಮಸ್ತಿಗೆ ಹೋಗ್ತೀರಿ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವವರು ಅಭಿವೃದ್ಧಿ ಪರವಾಗಿ ಸಭೆಗಳು ತಗೊಂಡ್ರೆ ರಾಷ್ಟ್ರೀಯದಲ್ಲಿ ಭಾರತದಲ್ಲಿ ಎಲ್ಲ ವಿರೋಧ ಪಕ್ಷದ, ಕಮ್ಯುನಿಸ್ಟ್ ಪಕ್ಷದ ಮುಖ್ಯಮಂತ್ರಿಗಳು ಹೋಗ್ತಾರೆ. ಇವ್ರು ಯಾವುದೋ ಒಂದು ಬೀಗರೂಟಕ್ಕೆ ಹೆಲಿಕಾಪ್ಟರ್ ಹೋಗ್ತಾರೆ. ನಿಮಗೆ ರಾಜ್ಯದ ಜನರ ಬಗ್ಗೆ ಎಷ್ಟು
ಕಾಳಜಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಬೇರೆ ಇಲ್ಲೇ ನೆರೆಯ ಆಂಧ್ರ, ತೆಲಂಗಾಣ, ಕೇರಳದ CMಗಳಿಗೆ ಅವ್ರಿಗೆ ಬೇಕಾಗಂತ ಪರಿಹಾರದ ಹಣವನ್ನ ಮಾನ್ಯ ಮೋದಿಯವ್ರ ಹತ್ರ ಮಾತಾಡಿ ಬಿಡುಗಡೆ ಮಾಡಿಸ್ಕೊಂಬಂದ್ರೆ ನಿಮಗೆ ಅದನ್ನ ಬಳಸ್ಕೊಳ್ಳೋಂಥ ತಾಕತ್ತಿಲ್ಲ. ಕೇಂದ್ರ ಸರ್ಕಾರದ ಮೇಲೆ ಇನ್ನು ಸಲದ ಆರೋಪ ಮಾಡ್ತೀರಿ. ಮಾನ್ಯ ಕುಮಾರಸ್ವಾಮಿ ಅವರು 2000 ಎಲೆಕ್ಟ್ರಿಕ್ ಬಸ್ಗಳು ಕೊಟ್ರೆ ರೇವಂತ್ ರೆಡ್ಡಿ ಅವರು ಅಭಿನಂದನೆ ಸಲ್ಲಿಸ್ತಾರೆ. 4000 ಎಲೆಕ್ಟ್ರಿಕ್ ಬಸ್ಗಳನ್ನ ಕರ್ನಾಟಕ ಕೊಡ್ತಾರೆ. ಸೌಜನ್ಯಕ್ಕೆ ಆದ್ರೂ ನೀವು ಒಂದು ಅಭಿನಂದನೆ ಸಲ್ಲಿಸಿದ್ದೀರಾ ಅಂದ್ರೆ ನಿಮ್ಮ ಇಚ್ಛಾಶಕ್ತಿ ಏನು? ಕರ್ನಾಟಕದ ಜನರ ಪರವಾಗಿ ನೀವೇನು ಕೆಲಸ ಮಾಡ್ತಾ ಇದ್ರಿ? ಈ ಕಾರಣಕ್ಕೆ ಮಾನ್ಯ ಮಾಧ್ಯಮ ಮಿತ್ರರನ್ನ ಹೇಳ್ತೀನಿ, ಯಾಕೆ ಬಿಜೆಪಿಯ ಜನಪರ ಹೋರಾಟಗಳು ಇರ್ತಾವೆ ಅಂದ್ರೆ ಪ್ರತಿಯೊಂದು ವಿಷಯಕ್ಕೂ ಇವತ್ತು ಕಟ್ಟ ಕಡೆಯ ಬಡವನಿಗೆ ಸಿಗುವಂತ ಏನು ಕೇಂದ್ರ ಸರ್ಕಾರದ ಜನೌಷಧಿ ಕೇಂದ್ರಗಳ ಮೇಲೆ ನಿಮಗೆ ಕಣ್ಣು ಬಿದ್ದಿ ಅಂದ್ರೆ ಎಷ್ಟು ಮಾತಾಡಿ ಜನಕ್ಕೆ ಉತ್ತರ ಕೊಡಿಸಿಕೊಂಡು ಅವರು ಈ ಕಡೆ ಈಗ ಆಸ್ಪತ್ರೆಯಲ್ಲಿ ಬಡವರಿಗೆ ಬರ್ತಾ ಇದ್ದ ಸಂಜೀವಿನಿ ಅಂತಾನೆ ಇವತ್ತು ಜನೌಷಧಿ ಕೇಂದ್ರಗಳಲ್ಲಿ ಮುಚ್ಚುವ ಮುಖಾಂತರ ಮುಚ್ಚಿಸಿ ಆಚೆ ಹಾಕುವ ಮುಖಾಂತರ ಈ ಮೆಡಿಕಲ್ ಮಾಫಿಯಾಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಏನು ಮೆಡಿಕಲ್ ಮಾಫಿಯಾ ಏನಿದೆಯೋ ಅದರ ದುವಾರಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು. ಈ ಬಡವರ ಸಂಜೀವಿನಿ ಅಂತ ಏನು ಜನೌಷಧಿ ಕೇಂದ್ರ ಇದೆ ಅದನ್ನು ಮುಚ್ಚಬಾರ್ದು ಅಂತೇಳಿ ನಾವು ಈ ಹೋರಾಟ ಮುಖಾಂತರ ತಿಳಿಸ್ತಾ ಇದ್ದೀವಿ. ಈ ಎರಡು ಮಾತಾಡಿ ಮುಗಿಸ್ತಾ ಇದ್ದೀವಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬಡವರಿಗೆ ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕು ಅಂತಂದ್ಬಿಟ್ಟು ಅವರು ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದರು. ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಹಾಸ್ಪಿಟ್ಲ್ಗಳಿದ್ದಾವೆ, ಆ ಹಾಸ್ಪಿಟ್ಲ್ಗಳಲ್ಲಿ ಜನೌಷಧಿ ಕೇಂದ್ರ ತೆರೀಬೇಕು. ಬಡವರಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ, ಎಲ್ಲ ವರ್ಗದವ್ರಿಗೂ ಕಡಿಮೆ ಬೆಲೆಯಲ್ಲಿ ಜನೌಷಧಿ ಕೇಂದ್ರ, ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗಬೇಕನ್ನೋ ವಿಚಾರನ ಇಟ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಒಂದು ಮನೆಮಾತಾಗಿರ್ತಕ್ಕಂಥ ಜನೌಷಧಿ ಕೇಂದ್ರಗಳನ್ನು ಮಾನ್ಯ ಪ್ರಧಾನಮಂತ್ರಿಯವರು ತೆರೆದ್ರು. ಇದಾದ ನಂತರ ಏನು ಅವರಿಗೆ ಈಗ ಹೊಟ್ಟೆವರು ಬಂದಿದೆ ಅಂತಂದ್ರೆ ಕಾಂಗ್ರೆಸ್ನವ್ರಿಗೆ ಎಲ್ಲಿ ಮೋದಿ ಅವರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ, ಬಿಜೆಪಿಗೆ ಒಳ್ಳೆ ಹೆಸರು ಬಂದ್ಬಿಡ್ತದೋ ಅಂತ ಅವ್ರಿಗೆ ಹೊಟ್ಟೆವರಿ ಆಗಿ ಇವತ್ತು ಜನೌಷಧಿ ಕೇಂದ್ರಗಳನ್ನು ಮುಚ್ಚೋದಕ್ಕೆ ಹೊರಟಿದ್ದಾರೆ. ಅವರಿಗೆ ಇವತ್ತು ನಮ್ಮ ಜಿಲ್ಲಾ ಘಟಕದಿಂದ ಮತ್ತು ತಾಲೂಕು ಘಟಕದಿಂದ ಇವತ್ತು ಅದನ್ನು ಮುಚ್ಚಬಾರ್ದು, ಜನೌಷಧಿ ಕೇಂದ್ರಗಳನ್ನು ಶಾಶ್ವತವಾಗಿ ಉಳಿಸಬೇಕು. ಬಡವರಿಗಾಗಿ, ಕೂಲಿ ಕಾರ್ಮಿಕರಿಗಾಗಿ ಏನು ತೆರೆದೈತೆ ಜನೌಷಧಿ ಕೇಂದ್ರಗಳನ್ನು ಶಾಶ್ವತವಾಗಿ ಇರಬೇಕು, ಬಡವರಿಗೆ ಸಿಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಭಾರತೀಯ ಜನತಾ ಪಕ್ಷದಿಂದ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಂದನೆಗಳು. ಜೊತೆಯಲ್ಲಿ ಈ ಕಾರ್ಯಕ್ರಮನ ಏನೋ ಅವರು ಮುಚ್ಚಿದ್ದೇ ಆದರೆ, ಜನೌಷಧಿ ಕೇಂದ್ರ ಮುಚ್ಚಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ಮಾಡಬೇಕಂತ ಎಚ್ಚರಿಕೆ ಕೊಡ್ತಾ ನನಗೆ ಅವಕಾಶ ಕೊಟ್ಟಂತ ಜಿಲ್ಲಾಧ್ಯಕ್ಷರಿಗೆ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಎರಡು ಮಾತುಗಳು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಚೆ ಕಡೆ ಮೆಡಿಕಲ್ ಸ್ಟೋರ್ಗಳಲ್ಲಿ ತೊಗೊಂಡ್ರೆ 130 ಇದೆ. ಅದೇ ಜನೌಷಧಿನಲ್ಲಿ ತೊಗೊಂಡ್ರೆ 22 ರೂಪಾಯಿ ಇದೆ. ಒಂದು ಶೀಟ್ ಮಾತ್ರೆ ಬದಲು 4 ಶೀಟ್ ಮಾತ್ರೆ ನಮ್ಗೆ ಜನೌಷಧಿನಲ್ಲಿ ಸಿಗುತ್ತೆ. ಇದು ನಮ್ಮ ಬಡವರ ಮತ್ತು ಮಧ್ಯಮ ವರ್ಗದವರ ಆರೋಗ್ಯದ ಮೇಲೆ ಚೆಲ್ಲಾಟ ಆಡ್ತಾ ಇರುವಂಥ ಕಾಂಗ್ರೆಸ್ಗೆ ಈ ನಮ್ಮ BJP ನಾಯಕರು ಏನು ಹೋರಾಟ ಮಾಡ್ತಾ ಇದ್ದಾರೆ ಅದನ್ನ ನೋಡಿ ನಾನು ಬಂದು ಇಲ್ಲಿ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ನಾಯಕರ ಜೊತೆಗೆ ಇನ್ನು ಮುಂದೆ ಇವರು ಇದನ್ನೇನಾದರೂ ಜನೌಷಧಿ ಕೇಂದ್ರಗಳನ್ನು ಸ್ಟಾಪ್ ಮಾಡೋದು ನಿಲ್ಲಿಸದೇ ಇದ್ರೆ ಪೇಷಂಟ್ಗಳು ಕೂಡ ಬಂದು ಭಾಗವಹಿಸಬೇಕಾಗುತ್ತೆ. ಇನ್ನು ಮೇಲೆ ನಮ್ಮ ಪೇಷಂಟ್ಗಳು, ಶುಗರ್ ಪೇಷಂಟ್ಗಳಾಗಲಿ, ಬೇರೆ ಯಾವುದೇ ಕಾಯಿಲೆ ಪೇಷಂಟ್ಗಳಾಗಲಿ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡ್ರೆ ಅವ್ರಿಗೇನಾದರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಏನಾದರೂ ಆದರೆ ಪ್ರಸ್ತುತ ಕಾಂಗ್ರೆಸ್ ಸರ್ಕಾರನೇ ಇದಕ್ಕೆ ಕಾರಣ. ದಯವಿಟ್ಟು ನಮ್ಮ ಮಾತ್ರೆಗಳ, ನಮ್ಮ ಆರೋಗ್ಯದ ತಂಟೆಗೆ ಕಾಂಗ್ರೆಸ್ ಸರ್ಕಾರ ಬರಬಾರ್ದು ಅಂತ ಕೋರ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ನಮಸ್ಕಾರ.